ಅವರೆಲ್ಲ ಅದೇ ಮಾಮೂಲಿ ಬಿಗ್ ಬಾಸ್ ಅಲ್ಲಿ ಬರ್ತಾ ಇರ್ತಾರೆ ಇಂಥವ್ರೆಲ್ಲ ಒಬ್ಬೊಬ್ರು ಅವ್ರ ಊರ್ ಭಾಷೆ ಬಿಟ್ಟಿಲ್ಲ, ಯಾಕಂದ್ರೆ ಅವರು ನಾರ್ಮಲ್ ಆಗಿ ಬೇರೆಯವ್ರ ಥರ ಸ್ಕೋಪ್ ಎಲ್ಲ ತಗೊಳ್ಳಲ್ಲ, ಏನಿದೆ ಹಂಗೆ ಮಾತಾಡ್ತಾರೆ. ಅಶ್ವಿನಿ ಗೌಡ್ರು ಅವರು ಅದೇ ಏಕವಚನ ಅವೆಲ್ಲ ಗಂಡಸರಿಗೆಲ್ಲ ಮಾತಾಡ್ಬಾರ್ದು, ಇವ್ರದ್ದು ತಪ್ಪು. ಸರ್ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಿ ಸರ್. ಯಾರು ಇಷ್ಟ ಆಗ್ತಾರೆ ಅಲ್ಲಿ ಇಷ್ಟ ಆದವರು ಇವರು ಗಿಲ್ಲಿ ಗಿಲ್ಲಿ. ಯಾಕೆ ಗಿಲ್ಲಿ? ಹಾಂ, ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ ಗಿಲ್ಲಿ. ಆಮೇಲೆ ಹೈಟಿಗೆ ಇದ್ದಾರಲ್ಲ ದಪ್ಪಿಗೆ ರಘು, ಅವರಿಬ್ಬರು ಚೆಂದಾಗ ಇದು ಮಾಡ್ತಾರೆ. ಆಮೇಲೆ ಒಂದು 3-4 ಜನ ಇಷ್ಟ ಆಗಿದ್ದಾರೆ ಅದರಲ್ಲಿ. ಇಷ್ಟ ಇಲ್ಲ ಯಾರು? ಹಾಂ, ಇವರು ಈ ಅಮ್ಮ ಜಗಳ ಮಾಡಿದ್ಲಲ್ಲ ಅಶ್ವಿನಿ ಗೌಡ್ರು, ಅವರು ಅದೇ ಏಕವಚನ ಅವೆಲ್ಲ ಗಂಡಸರಿಗೆಲ್ಲ ಮಾತಾಡ್ಬಾರ್ದು, ಇವ್ರದ್ದು ತಪ್ಪು. ಆದ್ರೇನು ಇವರು ಒಂದು ಬಿಗ್ ಬಾಸ್ಗೆ ಹೋದಾಗೆ ಎಲ್ಲ ಒಂದು ಇದು ಮಾಡ್ಬೇಕಾಯ್ತು, ಅದು ಹೆವಿ ಇದು ಮಾಡ್ಕೊಂಡು ಒಂದು ಬಿಕ್ಕು ಹೋಯ್ತಾ ಇದ್ದಾರೆ. ಅದೇ ಬಿಗ್ ಬಾಸ್ ಅನ್ನೋದೇ ಜಗಳ ಆಡೋ ಥರ ಆಗ್ಬಿಟ್ಟಿದ್ಯಾ? ಹಾಂ, ಪೂರ್ತಿ ಆಗೋಗ್ಬಿಟ್ಟಿದೆ. ನಮ್ಮ ಸೊಸೆಗೆ ಹೇಳ್ತೀನಿ, ಅವರು ಅದೇ ನೋಡ್ತಾ ಇರ್ತಾರಮ್ಮ, ಇದು ನೋಡಿ ನೀವು ಹಿಂಗೆ ಆಗೋಗ್ಬಿಡ್ತೀರಾ, ಇವೆಲ್ಲ ಜಾಸ್ತಿ ನೋಡಬಾರ್ದಮ್ಮ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಆ ಬಿಗ್ ಬಾಸ್ ನೋಡ್ತಾ ಇದ್ದರೆ ಒಂದು ಇದಾಗುತ್ತೆ. ಹಂಗಾಗಿ ವಿಕ್ಕಿದು ಚೆನ್ನಾಗಿದೆ. ಬರೀ ಮರ್ಯಾದೆ ಕೊಡಿ ಅಂತಾರೆ. ಹಾಂ, ಅವರೇ ಮರ್ಯಾದೆ ಕೊಡಲ್ಲ. ಹಾಂ, ಅಮ್ಮ ಅದೇ ತಪ್ಪು. ಏನು ಹೇಳಿ, ಅಶ್ವಿನಿ ಗೌಡ್ರು ಮಾಮೂಲಿ ಅಶ್ವಿನಿ ಅಂದರೆ ಮಾಮೂಲಿ ಅಶ್ವಿನಿ ಅಮ್ಮ ಅಂದ್ರೂ ಓಕೆ. ಅದನ್ನ ಬಿಟ್ಬಿಟ್ಟು ಏಕವಚನ ಹೋಗಬಾರಂದ್ರೆ ಆ ಯಪ್ಪಂದು ಹೈಟು ವೆಯ್ಟ್ ಎಷ್ಟು ಅಲ್ವರ, ಅದೆಲ್ಲ ಸ್ವಲ್ಪ ಥಿಂಕ್ ಮಾಡ್ಬೇಕಾಯ್ತು ಅಶ್ವಿನಿ ಮೇಡಮ್ ಅವರು. ನಾವು ನೋಡ್ತಾ ಇದ್ದೀರಿ, ಅದಕ್ಕೆ ಬಿಗ್ ಬಾಸ್ ಬಂದಾಗ ಒಂದು ಇದಿರುತ್ತೆ, ಅದನ್ನೇ ಜಾಸ್ತಿ ಇದು ಮಾಡ್ಕೊಂಡು ಇವರು ಹೋಗೋದು ತಪ್ಪು ಅಶ್ವಿನಿ ಅವರು. ಚಿಕ್ಕ ಹುಡುಗಿ ಒಂದು ರಕ್ಷಿತಾ ಹೇಗೆ ಆಡ್ತಿದ್ದಾರೆ? ರಕ್ಷಿತಾ ಪರವಾಗಿಲ್ಲ ಆಡ್ತಾ ಇದ್ದಾರೆ. ರಕ್ಷಿತಾ ಇಟ್ಸ್ ಗ್ರೇಟ್. ಆದ್ರೇನು ಆ ಹುಡುಗಿ ಒಳ್ಳೆ ಇದು ಮಾಡ್ತಾಯಿದ್ದಾರೆ, ಅಂದರೆ ಭಾಷೆನೂ ಸ್ವಲ್ಪ ಇದಾದ್ರೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ಆಮೇಲೆ ಉತ್ತರ ಕರ್ನಾಟಕ ಮಾಳು ಅವರು ಪರವಾಗಿಲ್ಲ, ಏನೋ ಒಂದು ಇದರಲ್ಲಿ ಇದು ಮಾಡ್ತಾ ಇರ್ತಾರೆ ಅಷ್ಟೇ. ರಕ್ಷಿತಾ ಹೊರಗಡೆ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀರಾ ನೀವು? ಯೂಟ್ಯೂಬಲ್ಲಿ ನೋಡಿದ್ದೀರಿ, ನಮ್ಮ ಸೊಸೆ ಜೊತೆಲಿ ನೋಡ್ತಾ ಇರ್ತೀವಿ. ಚೆನ್ನಾಗಿ ಮಾಡುತ್ತೆ ಅಮ್ಮ, ಅಂದರೆ ಸ್ವಲ್ಪ ಒಂದು ಇದು ಯೂಟ್ಯೂಬಲ್ಲೂ ಹಾಗೆ ಇರೋದಲ್ಲ? ಹಾಗೆ ಇರೋದು ಹಂಗಾಗಿ ಪರವಾಗಿಲ್ಲ, ಓಕೆ. ಹೇಳೋದಂದ್ರೆ ಇಲ್ಲಿ ಒಳಗಡೆ ಬಂದು ನಾಟಕ ಮಾಡ್ತಾರೆ, ಯೂಟ್ಯೂಬ್ಗೋಸ್ಕರ ಈ ಬಿಗ್ ಬಾಸ್ಗೋಸ್ಕರ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಅವೆಲ್ಲ ತಪ್ಪು. ಅವರೆಲ್ಲ ಇದೆಲ್ಲ ಹೇಳೋ ತಪ್ಪು. ಅವೆಲ್ಲ ಮಾಮೂಲಿ ಇದ್ದೇ ಇರ್ತದಲ್ಲ. ಆ ಸ್ಟೇಜ್ಗೆ ಆ ಅಮ್ಮ ಬಂದು ಆ ಬಿಗ್ ಬಾಸ್ ಎಂಟ್ರಿ ಆಗಿದ್ದಾರೆ ಅಂದರೆ ಒಂಥರ ಗ್ರೇಟೇ ಅಲ್ವರ. ಯೂಟ್ಯೂಬಲ್ಲೂ ಮಾಡಿ ಬಂದು ಆ ಅಮ್ಮ ಅಲ್ಲಿ ಆಡ್ತಾಯಿದ್ದು ಅಂದರೆ ಒಂಥರ ಗ್ರೇಟೇ ಅದು ಬಿಗ್ ಬಾಸಲ್ಲಿ. ಈಗ ಇನ್ನೊಂದು ಸರ್, ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ಬೈಯಲ್ಲ ಅಂತ ಒಂದು ಮಾತು. ಹಾಂ, ಸುದೀಪ್ ಸರ್. ಹಾಂ, ಆ ಥರ ಮಾಡ್ತಾರಾ? ಇಲ್ಲ, ಸುದೀಪ್ ಸರ್ ಅವರು ಒಳ್ಳೆ ಇದು ಮಾಡ್ತಾಯಿದ್ದಾರೆ, ಒಳ್ಳೆ ಅದು ಪ್ರೊಫೆಷನ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವ್ರ ಮೇಲೆ ಈ ನಮ್ಮ ಮಹಿಳೆಯರ ಸಂಘದವರು ಒಂದು ಇದಾಕಿದ್ದಾರೆ, ಅದೆಲ್ಲ ತಪ್ಪು. ಏನು ಹೇಳಿ, ಏನಕ್ಕೆ ಹಾಕ್ಬೇಕು? ಏನೋ ಒಂದು ಬಿಗ್ ಬಾಸಲ್ಲಿ ಬರುತ್ತೆ ಹೋಗುತ್ತೆ, ಅದನ್ನು ಬಿಟ್ಬಿಟ್ಟು ಇವರು ಇದನ್ನೇ ಒಂದು ನಮ್ಮ ಮಹಿಳೆ ಸಂಘದವರು ಅವರು ಮಂಜುಳಾ ಮೇಡಮ್ ಯಾರೋ ಅವರು ಇದು ಆಗೋದು ತಪ್ಪ. ಸುದೀಪ್ ಇದ್ರ ಮೇಲೆ ಪಾಪ ಅವರು ಸುದೀಪ್ ಯಾರ ತಂಟೆಗೂ ಹೋಗಲ್ಲ, ಅವ್ರದ್ದೇನಾಯ್ತು ಅವ್ರ ಕೆಲಸ ಆಯಿತು ಒಂದು ಇದು ಮಾಡ್ತಾರೆ. ಇವತ್ತು ನಮ್ಮ ವಿಷ್ಣುವರ್ಧನ್ ಬಗ್ಗೆನೂ ಪಾಪ ಅವರು ಭಾರಿ ಒಂದು ಇದು ಮಾಡಿ ನಾವೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳೇ. ಆದರೆ ಈ ಸುದೀಪ್ ಓಡಾಡಿ ಡಿ ಕೆ ಶಿವಕುಮಾರ್ ಮಾತಾಡಿ ನಮ್ಗೆ ಕೊಡ್ತೀರ ಅಂದರೆ ಇಟ್ ಇಸ್ ಗ್ರೇಟ್. ಅದಂತೂ ಇದು ಇಲ್ಲ. ಲಾಸ್ಟ್ ವಾರ ರಕ್ಷಿತಾಗೆ ಬೈದರು ಸುದೀಪ್ ಅವರು, ಅದೇ ರೀತಿ ಇವ್ರಿಗೆ ಬೈಯಲ್ಲ ಅಂತಾರೆ. ಇಲ್ಲಿ ಕೇಳಿ, ಇವಾಗ ಮನೇಲೆ ಸಂಸಾರ ಅಂದಮೇಲೆ ಅಕ್ಕ ತಂಗಿದ್ದೀರ ಅವೆಲ್ಲ ಇರ್ತಾರೆ, ಮಾತಾಡ್ತೀರಿ, ಬೈತೀರಿ. ಈ ಬಿಗ್ ಬಾಸಲ್ಲೂ ಒಂದೇ ಇದೆ ಅಲ್ವರ, ಏನು ಹೇಳಿ, ಬರ್ತದೆ ಹೋಗುತ್ತೆ. ಅದನ್ನೇ ಇವರು ತಪ್ಪು ತಿಳ್ಕೊಂಡು ಸುದೀಪ್ ಮೇಲೆ ಅಪರಾಧ ಹೊರಿಸೋದು ತಪ್ಪು. ಇದು 50 ಡೇಸ್ ಆಗಿರೋದು, ಮುಂದಿನ ದಿವಸ ಕ್ಲಾಸ್ ತಗೋಬೋದೇನೋ? ಮಾಡ್ತಾರೆ, ಅದಂತೂ ಮಾಡ್ತಾರೆ. ಚೆನ್ನಾಗಿ ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಅಷ್ಟೇ. ಯಾರು ಗೆಲ್ಲಬೇಕು? ಯಾರು ಗೆಲ್ಲಬೇಕು? ರಘು ಗೆಲ್ಲಿಬೇಕು. ರಘು ಗೆಲ್ಲಿಬೇಕು, ಚೆನ್ನಾಗಿ ಆಡ್ತಾ ಇದ್ದಾರೆ. ಅಯ್ಯಪ್ಪ ಯಾರಿಗೂ ಒಂದು ಇದು ಮಾಡಲ್ಲ, ರಘು ಗೆಲ್ಲಬೇಕಂತ ಆಸೆ. ಆಮೇಲೆ ಇವರು ನಮ್ಮ ಕಾಮಿಡಿ ಗಿಲ್ಲಿ ಅವರು ಪರವಾಗಿಲ್ಲ. ಎಲ್ಲಾದ್ರದ್ದು ಇವಾಗ ಮಾಮೂಲಿ ಇವಾಗ ನಾವು ಸ್ನೇಹಿತರ ಜೊತೆಲಿ ಇರ್ತೀರಿ, ಒಂದು ಹೇಳ್ತೀರಿ ಬಿಡ್ತೀರಿ, ಅದೆಲ್ಲ ಕಾಮನ್ನೇ. ಇಲ್ಲಿನೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ. ಹೌದು ಸರ್, ನೋಡ್ತೀವಿ. ನಮಗೆ ಗಿಲ್ಲಿ ಸರ್. ಅದೇನೇ ನಮ್ಮೂರ ಕಡೆ ಅವನು ಭಾಷೆ ಚೆನ್ನಾಗೈತೆ, ಮಾತಾಡೋದೆಲ್ಲ ನೀಟಾಗಿ ಅರ್ಥ ಆಗುತ್ತೆ, ತಮಾಷೆ ಮಾಡ್ತಾನೆ ಸ್ವಲ್ಪ ಅಷ್ಟೇ, ಒಳ್ಳೆ ಮನಸ್ಸೈತೆ. ನಮ್ಮದು ಮಂಡ್ಯ ಸರ್. ಮಂಡ್ಯ ನಿಮ್ಮ ವೈಕ್ಳು? ಹಾಂ, ಹೌದು. ಆಡೋದೆಲ್ಲ ಹೇಗಿದೆ? ಭಾಷೆ ಎಲ್ಲ ಹೇಗಿದೆ ಅವ್ರದ್ದು?
ಅಂದರೆ ಅವ್ರ ಊರ ಭಾಷೆನ ಬಿಟ್ಟಿಲ್ಲ ಅಂತಾರ ಅವ್ರ ಊರ ಭಾಷೆ ಬಿಟ್ಟಿಲ್ಲ, ಯಾಕಂದರೆ ಅವರು ನಾರ್ಮಲ್ ಆಗಿ ಬೇರೆಯವ್ರ ಥರ ಸ್ಕೋಪ್ ಎಲ್ಲ ತೊಗೊಳಲ್ಲ, ಏನಿದೆ ಹಂಗೆ ಮಾತಾಡ್ತಾರೆ. ಇಲ್ಲಿ ಮತ್ತೆ ರಘು ಆಟ ಹೇಗೆ ಅನ್ನಿಸ್ತಾ ಇದೆ? ಗಿಲ್ಲಿ ಮತ್ತು ರಘುದಾ ಅವರು ಡುಮ್ಮಕ್ಕಿದ್ದಾರಲ್ಲ, ಅದೇ ಅವ್ರದ್ದು ಚೆನ್ನಾಗಿದೆ ಸರ್ ಆಟ, ಚೆನ್ನಾಗಿ ಕಾಂಪಿಟೇಷನ್ ಚೆನ್ನಾಗಿದೆ ಇಬ್ರಿಗೂ. ಇವ್ರು ಗಿಲ್ಲಿ ಅವ್ರು ಕೊಡ್ತಾ ಇರ್ತಾರೆ ಹಿಂಸೆ ಯಾವಾಗ್ಲೂ, ಅದೊಂದು ಮಜಾ ಇದೆ. ಟಾಮ್ ಆ್ಯಂಡ್ ಜೆರ್ರಿ ಥರ ಒಂಥರ ಹೌದು ಮೋಟು ಪಟ್ಲು ಥರ ಚೆನ್ನಾಗಿರುತ್ತೆ ಅಂತ. ಹೌದು ಸರ್. ಮತ್ತೆ ಯಾರು ಇಷ್ಟ ಆಗಲ್ಲ ಸರ್? ನಮ್ಗೆ ಯಾರು ಇಷ್ಟ ಆಗಲ್ಲ ಅಂದರೆ ಅಶ್ವಿನಿ ಜೊತೆ ಇನ್ನೊಬ್ರು ಇರ್ತಾರಲ್ಲ ಜಾನ್ವಿ ಅವರು ಮತ್ತು ಅಶ್ವಿನಿ ಅವರು ಇಬ್ಬರು ಇಷ್ಟ ಆಗಲ್ಲ. ಯಾಕೆ? ಸ್ವಲ್ಪ ಬಿಲ್ಡಪ್ ಜಾಸ್ತಿ ಅವ್ರಿಗೆ. ಬಿಗ್ ಬಾಸ್ ಬಂದಿರೋದು ಅವ್ರು ಬಿಲ್ಡಪ್ ತೋರ್ಸೋಕ್ಕಲ್ಲ, ಆಟ ಆಡಬೇಕು, ಬಿಲ್ಡಪ್ ತೋರಿಸ್ತಾ ಇದ್ರೆ ಅದೇ ನಮ್ಗೆ ಇಷ್ಟ ಆಗಲ್ಲ. ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಹೇಳ್ತಾರೆ. ಹೌದು, ರೆಸ್ಪೆಕ್ಟ್ ಇವ್ರಿಗೂ ಕೊಡಬೇಕು. ಅವರು ಲೇಡೀಸ್ ಅಂದಮೇಲೆ ಎಲ್ಲ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಇವರ ಲೇಡೀಸ್ ಅಂದ್ಬಿಟ್ಟು ಎಲ್ಲರಿಗೂ ಇವರು ಏಕವಚನದಲ್ಲಿ ಮಾತಾಡ್ರೆ ಅವಾಗ ಅವರು ಅನ್ಸ್ಕೊಂಡು ಸುಮ್ಮನೆ ಇರ್ತಾರೆ, ಅವರು ಮಾತಾಡ್ತಾರೆ. ಅಂದರೆ ಈಗ ಕೆಲವು ಕಡೆ ಹೇಳೋದೇನಂದರೆ ಅಶ್ವಿನಿ ಮೇಡಮ್ಗೆ ಕಿಚ್ಚ ಅವರು ಏನು ಹೇಳ್ತಾ ಇಲ್ಲ, ಕಿಚ್ಚ ಸುದೀಪ್ ಅವರು ಬರೀ ರಕ್ಷಿತಾಗೆ ಅಷ್ಟೇ ಬೈತಾರೆ ಅಂತ. ಅವರೆಲ್ಲರಿಗೂ ತಗೊಂತಾರೆ ಬೆಂಡು, ಅವ್ರಿವ್ರಂತ ಏನಿಲ್ಲ ಎಲ್ಲರಿಗೂ ತಗೊಂತಾರೆ. ಈಗ ಅದೇ ವಿಚಾರಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ ಮಹಿಳಾ ಆಯೋಗದವರು. ಹಾಂ, ಅಶ್ವಿನಿ ಬಗ್ಗೆ ಮಾತಾಡಲ್ಲ, ರಕ್ಷಿತಾಗೆ ಬೈದ್ರು ಅನ್ನೋ ಒಂದು ವಿಚಾರಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರಿಗೆ? ಕಿಚ್ಚವ್ರಿಗೆ? ಸರಿನಾ? ಅದೇ ಸರ್, ಅದೆಲ್ಲ ತಪ್ಪು ಸರ್. ಅಲ್ಲೇನಿದೆ ಗೇಮಲ್ಲಿ ಅವ್ರು ಏನೇನು ತಪ್ಪು ಮಾಡಿರ್ತಾರೆ ಅವ್ರು ಜಡ್ಸ್ತಾರ, ಅವರು ಹೇಳಲೇಬೇಕು. ಅದನ್ನು ಹೇಳಿಲ್ಲದೆ ಸುಮ್ಮನೆ ಇದ್ರೆ ಆಗುತ್ತಾ? ಈಗ ನಿನ್ನೆ ಒಂದು ರಘು ಮತ್ತು ಅಶ್ವಿನಿ ಗಲಾಟೆ ಆಯಿತು. ಅದಕ್ಕೆ ಗಲಾಟೆ ವಿಚಾರಕ್ಕೋಸ್ಕರ ಊಟ ಬಿಟ್ಟು ಉಪವಾಸ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರಾ? ಅದನ್ನೇ ಆಚೆಗಡೆ ಮಾಡ್ಬೇಕು. ಬಿಗ್ ಬಾಸಲ್ಲಿ ಮಾಡ್ರೆ ಉಪವಾಸ ಅವರು ಬಿಗ್ ಬಾಸ್ ಒಡೆ ಆಟ ಆಡ್ಬೇಕು ಸರ್, ಉಪವಾಸ ಮಾಡ್ಕೊಂಡು ಇರೋಕ್ಕಾಗುತ್ತಾ? ಇದು ಕೆಲವೊಬ್ಬರೆಲ್ಲ ಸಿಂಪತಿಗೋಸ್ಕರ ಅಂತಾರೆ. ಸಿಂಪತಿ ಅದನ್ನ ಅನ್ಕೊಳ್ಳೋರು ಸಿಂಪತಿ ಅನ್ಕೊತಾರೆ, ಅಲ್ವಾ? ನೋಡ್ತಾ ಇದ್ದವ್ರು ಗೊತ್ತಾಗುತ್ತಲ್ಲ ಇವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಾ ಇಲ್ಲಾಂದರೆ ರಿಯಲ್ ಆಗಿ ಇವರು ಸಫರ್ ಮಾಡ್ತಾ ಇದ್ದಾರಲ್ಲ ಗೊತ್ತಾಗುತ್ತಲ್ಲ. ಇವ್ರು ರಕ್ಷಿತ್ ಅವ್ರಿಗೆ ಬೈತಾರೆ ಇವ್ರಿಗೆ ಬೈತಾರೆ ಅಂತ ಅನ್ನೋದಲ್ಲ ಸರ್, ಯಾರು ತಪ್ಪು ಮಾಡ್ರು ಬೈಲೇಬೇಕು. ಅವರು ದೊಡ್ಡವರೇ ಆಗಿರಲಿ ಚಿಕ್ಕವರೇ ಆಗಿರಲಿ. ಇವಾಗ ಗಿಲ್ಲಿ ಅವ್ರಿಗೆ ಸರ್ ಅಂತಲೇ ರೆಸ್ಪೆಕ್ಟ್ ಕೊಡ್ತಾರೆ, ಏನಕ್ಕೆ? ಹೋಗ ಬರೋ ಮಂಟಮ್ಮ ಅಂತ ಕರಿಬೋತಾನೆ ಅವ್ರಿಗೂ. ಹಂಗೆಲ್ಲ ಮಾಡಲ್ಲ ಸುದೀಪ್ ಅವ್ರು, ಕರೆಕ್ಟಾಗಿ ಮಾತಾಡ್ತಾರೆ ಎಲ್ಲರಿಗೂ. ಧ್ರುವಂತ ಅವ್ರಿಗೆ ಆಡ್ತಾರೆ. ಧ್ರುವಂತು ಅವರು ಚೆನ್ನಾಗಿ ಆಡ್ತಾರೆ. ಮೊನ್ನೆ ಗಿಲ್ಲಿ ಮೇಲೆ ಆರೋಪ ಮಾಡಿದ್ರು, ಗಿಲ್ಲಿ ಬಡವಲ್ಲ ಅಂತ. ಹಾಂ, ಅಯ್ಯೋ ಯಾರು ಬಡವಲ್ಲ ಸರ್, ಎಲ್ಲ ಊರ ಕಡೆ ಜಮೀನು ಇರುತ್ತೆ. ಹಂಗೆ ಅಂದ್ಬಿಟ್ಟು ಇವಾಗ ಇವರೆಲ್ಲ ಹಂಗಂದ್ರೆ ಬಡವರಾ? ಅಂದರೆ ಬನಿಯನ್ ಇಲ್ಲಿ ಬಂದಿರೋರೆಲ್ಲ ಬಡವರೇನು ಹಂಗಂದ್ರೆ ಬಿಗ್ ಬಾಸಲ್ಲಿ ಹೇಳಿ? ಅಂದರೆ ಬನಿಯನ್ ಹಾಕೋತಾನೆ, ಸಿಂಪತಿ ಗಿಟ್ಟಿಸ್ಕೊತಾನೆ, ಓಟ್ ಕನ್ವರ್ಟ್ ಆಗುತ್ತೆ. ಬನೀನ್ ಅದು ಒಬ್ಬರು ಹ್ಯಾಬಿಟ್, ಅದು ಹಾಕ್ಕೊಂತಾರೆ. ನಾವು ಬನೀನ್ ಹಾಕ್ಕೊಳ್ಳಲ್ಲ, ನೀವು ಹಾಕ್ಕೊಂತೀರಾ ಅಷ್ಟೇ. ಅದು ಅದಲ್ಲೇನು ತಪ್ಪೈತೆ? ರಾಮರಾಜ್ ಬನಿಯಾನ್ ಅಂತ ಬೇರೆ ಅಡ್ವರ್ಟೈಸ್ ಕೊಡ್ತಾರೆ, ಹಾಕೊಳ್ಳೇಬೇಕಲ್ವಾ? ಟಾಪ್ 5 ಅಲ್ಲ, ಗಿಲ್ಲಿ ಬರ್ಬೇಕು ಸರ್ ನಮಗೆ. ಮತ್ತೆ ಜೊತೆಗೆ ಗಿಲ್ಲಿ ಜೊತೆಗೆ ಇವನು, ಅವನ ಹೆಸರು ಏನಪ್ಪ, ಅವನ ಹೆಸರು ಧನು ಬರಬೇಕು. ಕಾವ್ಯ ಯಾಕಂದ್ರೆ ಅವನು ಒಂದು ಸ್ವಲ್ಪ ಡಿಸೆಂಟಾಗಿ ಪೇಷನ್ಸಲ್ಲಿ ಮಾತಾಡ್ತಾನೆ, ಅದಕ್ಕೆ. ಕಾವ್ಯ ಬಗ್ಗೆ ಏನು ಹೇಳ್ತೀರಾ? ಯಾರು ಹೇಳಿ? ಕಾವ್ಯ ಅವರೆಲ್ಲ ಅದೇ ಮಾಮೂಲಿ ಬಿಗ್ ಬಾಸಲ್ಲಿ ಬರ್ತಾ ಇರ್ತಾರೆ ಇಂಥವ್ರೆಲ್ಲ, ಒಬ್ಬೊಬ್ರು ತಮಾಷೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಹೆಂಗೋ ನೈದಿರುತ್ತೆ. ಟಾಪ್ 5 ಬಂದರೂ ಬಂದ್ಬಿಡ್ತಾರೆ ಅವರು.